ನಮಸ್ಕಾರ. ನಾನು ಜ್ಯೋತಿ ಪುರಾಣಿಕ್. ನಾನು ನಿಮಗೆ ಇವತ್ತು ಗಣಪತಿಯ ಅಷ್ಟರೂಪದ ಬಗ್ಗೆ ಹೇಳುತ್ತೇನೆ. ಗಣಪತಿಯ 8 ರೂಪಗಳಿಗೆ ಅಷ್ಟಗಣಪತಿ ಎಂದು ಕರೆಯುತ್ತಾರೆ. ಇವುಗಳ ಒಂದೊಂದು ರೂಪದ ಪ್ರತ್ಯೇಕ ಶಕ್ತಿಗಳನ್ನು ಹೊಂದಿವೆ. ಆ ರೂಪಗಳು ಯಾವುವೆಂದು ನೋಡೋಣ. ಉಚ್ಚಿಷ್ಟ ಗಣಪತಿ, ಹೆರಂಬ ಗಣಪತಿ, ಲಕ್ಷ್ಮೀ ಗಣಪತಿ, ಮಹಾಗಣಪತಿ, ಮೋದಕ ಗಣಪತಿ, ಸಂಕಟಹರ ಗಣಪತಿ, ದುರ್ವಾಸ ಗಣಪತಿ, ಸಿದ್ಧಿ ಗಣಪತಿ. ಇವು ಗಣಪತಿಯ ಅಷ್ಟರೂಪಗಳು. ಈಗ ಗಣಪತಿಯ ಒಂದೊಂದು ರೂಪವು ನಾನು ಸಂಕ್ಷಿಪ್ತವಾಗಿ ಹೇಳುತ್ತೇನೆ. ಮೊದಲನೆಯದು ಉಚ್ಚಿಷ್ಟ ಗಣಪತಿ. ಒಂದಾನೊಂದು ಕಾಲದಲ್ಲಿ ದೇವತೆಗಳು ಜ್ಞಾನ ಹಾಗೂ ತಾಂತ್ರಿಕ ವಿದ್ಯೆಯನ್ನು ಪಡೆಯಲು ಗಣೇಶನು ಪ್ರಾರ್ಥಿಸಿದರು. ಆಗ ಗಣೇಶನು ಉಚ್ಚಿಷ್ಟ ಗಣಪತಿಯ ರೂಪದಲ್ಲಿ ಬಂದು ಅವರಿಗೆ ಅಪಾರ ಜ್ಞಾನವನ್ನು ದಾನ ಮಾಡಿ, ಈ ಗಣಪತಿ ವಿದ್ಯೆ ಮತ್ತು ಸಂಪತ್ತಿನ ದಾತ. ಎರಡನೆಯದು ಹೆರಂಬ ಗಣಪತಿ. ರಾಕ್ಷಸರಿಂದ ಭಯಪಟ್ಟ ದೇವತೆಗಳು ಓಡಿ ಹೋದಾಗ ಗಣೇಶನು ಹೆರಂಬ ಗಣಪತಿಯ ರೂಪವನ್ನು ತಾಳಿ ಸಿಂಹ ವಾಹನದಲ್ಲಿ ಪ್ರತ್ಯಕ್ಷನಾದನು. ಆತನು ಎಲ್ಲ ದೇವತೆಗಳ ಭಯವನ್ನು ದೂರ ಮಾಡಿ ರಕ್ಷಣೆಯನ್ನು ನೀಡಿದನು. ಮೂರನೆಯದು ಲಕ್ಷ್ಮೀ ಗಣಪತಿ. ಒಮ್ಮೆ ಭಕ್ತರು ಧನ ಸಮೃದ್ಧಿಗಾಗಿ ಪ್ರಾರ್ಥಿಸಿದಾಗ ಗಣೇಶನು ಲಕ್ಷ್ಮೀ ಗಣಪತಿ ರೂಪದಲ್ಲಿ ಶ್ರೀ ಮಹಾಲಕ್ಷ್ಮಿಯೊಂದಿಗೆ ಪ್ರತ್ಯಕ್ಷನಾಗುತ್ತಾನೆ. ಭಕ್ತರಿಗೆ ಐಶ್ವರ್ಯ, ಸೌಭಾಗ್ಯ ಹಾಗೂ ಧನವನ್ನು ಕರುಣಿಸಿದನು. ನಾಲ್ಕನೆಯದು ಮಹಾಗಣಪತಿ. ವಿಶ್ವದ ಶಕ್ತಿಗಳನ್ನು ಒಗ್ಗೂಡಿಸಿ ದೇವತೆಗಳ ಎಲ್ಲರ ಅನುಗ್ರಹವನ್ನು ಹೊಂದಿರುವ ರೂಪವೇ ಮಹಾಗಣಪತಿ. ಆತನು ಭಕ್ತರ ಕಷ್ಟಗಳನ್ನು ನಿವಾರಿಸಿ ಅಪಾರ ಶಕ್ತಿ ಹಾಗೂ ಪ್ರಗತಿಯನ್ನು ನೀಡುತ್ತಾನೆ. ಈ ಮಹಾಗಣಪತಿಯನ್ನು 5 ಮುಖಗಳಿಂದ ಕೂಡಿದನಾಗಿ ವರ್ಣಿಸಲಾಗಿದೆ. 10 ಕೈಗಳು ಹೊಂದಿರುವ ಈ ರೂಪದಲ್ಲಿ ಪ್ರತಿ ಹಸ್ತದಲ್ಲೂ ವಿಭಿನ್ನ ಆಯುಧಗಳನ್ನು ಮತ್ತು ಫಲಗಳನ್ನು ಇರುತ್ತವೆ. ಭಕ್ತರು ಓಂ ಮಹಾಗಣಪತಿಯೇ ನಮಃ ಎಂಬ ಮಂತ್ರವನ್ನು ಜಪಿಸಿದರೆ ಅವರ ಜೀವನದಲ್ಲಿದ್ದ ಎಲ್ಲ ಅಡೆತಡೆಗಳನ್ನು ನಿವಾರಣೆಯಾಗುತ್ತವೆ. 5ನೆಯದು ಮೋದಕ ಗಣಪತಿ. ಮೋದಕ ಗಣಪತಿ ತನ್ನ ಹಸ್ತದಲ್ಲಿ ಮೋದಕ ಕಡಬು ಹಿಡಿದಿರುವ ರೂಪ. ಅವನ ವಾಹನ ಮೋಷಕ. ಅವನ ಮುಖದಲ್ಲಿ ಯಾವಾಗಲೂ ಸಂತೋಷ ಕಾಣುತ್ತದೆ. ಈ ರೂಪದ ಗಣೇಶನು ಭಕ್ತರ ಮನಸ್ಸಿಗೆ ಶಾಂತಿ, ಐಶ್ವರ್ಯ ಮತ್ತು ಮಕ್ಕಳಿಗೆ ಬುದ್ಧಿ ನೀಡುತ್ತಾನೆ ಎಂದು ನಂಬಿಕೆ. 6ನೆಯದು ಸಂಕಟಹರ ಗಣಪತಿ. ಒಮ್ಮೆ ಭಕ್ತರು ಭಾರೀ ಸಂಕಟದಲ್ಲಿ ಸಿಲುಕಿದಾಗ ಗಣೇಶನು ಸಂಕಟಹರ ಗಣಪತಿಯ ರೂಪದಲ್ಲಿ ಪ್ರತ್ಯಕ್ಷನಾಗಿ ಅವರ ಎಲ್ಲ ಕಷ್ಟಗಳನ್ನು ನಿವಾರಿಸಿದನು. ಈ ಗಣಪತಿಯು ಭಕ್ತರಿಗೆ ಮಾರ್ಗದರ್ಶಕನಾಗಿದ್ದನು. 7ನೆಯದು ದುರ್ವಾಸ ಗಣಪತಿ. ಈ ಗಣೇಶನು ಕೆಲವೊಮ್ಮೆ ದುರ್ವಾಸ ಗಣಪತಿ ರೂಪದಲ್ಲಿ ಕಾಣಿಸಿಕೊಂಡು ಶಾಪ ಮತ್ತು ಅನುಗ್ರಹ ಎರಡನ್ನೂ ನೀಡುತ್ತಾನೆ. ಆದರೆ ಭಕ್ತನು ಶ್ರದ್ಧೆಯಿಂದ ಪ್ರಾರ್ಥಿಸಿದಾಗ ಆತ ತಕ್ಷಣ ಕೃಪೆಯನ್ನು ನೀಡುತ್ತಾನೆ. 8ನೆಯದು ಮತ್ತು ಕೊನೆಯದು ಸಿದ್ಧಿ ಗಣಪತಿ ಅಥವಾ ಸಿದ್ಧಿವಿನಾಯಕ ಗಣಪತಿ. ಸಿದ್ಧಿ ಗಣಪತಿಯ ರೂಪದಲ್ಲಿ ಭಕ್ತರಿಗೆ ವಿದ್ಯಾ, ಬುದ್ಧಿ, ಕಲೆ ಮತ್ತು ಸಾಧನೆಯನ್ನು ದಾನ ಮಾಡುತ್ತಾನೆ. ಸರ್ವಸಿದ್ಧಿಗಳ ಮೂಲ ಈ ಗಣಪತಿ. ಇವುಗಳೇ ಅಷ್ಟಗಣಪತಿಯ 8 ರೂಪಗಳು. ಪ್ರತಿಯೊಂದು ರೂಪವು ಭಕ್ತನಿಗೆ ಜೀವನದ ಬೇರೆ ಬೇರೆ ಅನುಗ್ರಹಗಳನ್ನು ನೀಡುತ್ತಾನೆ. ನಿಮಗೆ ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.